ನನ್ನ ಹೆಸರು ವೇದವ್ಯಾಸ್ ಚವ್ಹಾಣ್ ಅಂತ, ಸಂಶೋಧನಾ ವಿದ್ಯಾರ್ಥಿ, ಸಸ್ಯಶಾಸ್ತ್ರ ವಿಭಾಗದಿಂದ. ಡಾಕ್ಟರ್ ದೇವರಾಜನ್ ತಂಗುದರಿ ಅವರು ನನ್ನ ರಿಸರ್ಚ್ ಗೈಡು ಮತ್ತು ಇವಾಗ ಅವರು ಚೇರ್ಮನ್ ಆಗಿದ್ದಾರೆ. ಅವರ ವೈಯಕ್ತಿಕ ಕಾರಣ ಪೂರ್ಣಗೊಳಿಸದೇ ಇರೋದಕ್ಕೆ ನನಗೆ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿಗಲಿ ಹೊರಗಡೆ ಹಾಕಿಬಿಟ್ಟಿದ್ದಾರೆ, ಡಿಪಾರ್ಟ್ಮೆಂಟು ಮತ್ತು ಲ್ಯಾಬೊರೇಟರಿಯಿಂದ. ಯಾವ ರೀತಿ ವೈಯಕ್ತಿಕ ಕಾರಣಗಳು ಯಾವುದಂದರೆ ದುಡ್ಡು ಬಿಡ್ತಾ ಇದ್ದಾರೆ ಮತ್ತು ಅವರು ಇದು ವೈಯಕ್ತಿಕ ಸಂತುಷ್ಟಕ್ಕಾಗಿ ಹುಡುಗಿಯರನ್ನ ಸಪ್ಲೈ ಮಾಡಂತ ಹೇಳ್ತಾ ಇದ್ದಾರೆ ನನಗೆ. ಅಂದರೆ ಹೆಂಗೆ ಸಪ್ಲೈ ಮಾಡೋದು? ಹೆಂಗೆ ಸಪ್ಲೈ ಅಂದರೆ ಒಬ್ಬ ಹುಡುಗಿ ಜೊತೆ ಅವ್ರ ಅಫೇರ್ ಇತ್ತು, ಆ ಹುಡುಗಿ ಕೈ ಬಿಟ್ಟು ಹೋಗಿದ್ದಾಳೆ, ಆ ಹುಡುಗಿ ಕರ್ಕೊಂಡು ಬರಲಿಕ್ಕೆ ಹೆಲ್ಪ್ ಮಾಡಬೇಕಂತೇಳಿ ಇಂಡೈರೆಕ್ಟ್ಲಿ ಅಪ್ರೋಚ್ ಮಾಡ್ತಾಯಿದ್ರು. ಸುಮಾರು 1-2 ತಿಂಗಳಿಂದ ನನಗೆ ಮಾನಸಿಕವಾಗಿ ಒತ್ತಡನ ಹೇರ್ತಾಯಿದ್ರು, ನಾನು PhD ಮುಂದಿಟ್ಕೊಂಡು. ಹಾಗಾಗಿ ನಾನು ಇದೆಲ್ಲ ನನ್ನ ಕಡೆಯಿಂದ ಆಗಂಗಿಲ್ಲ ಅಂತೇಳಿ ಹೇಳಿದೆ. ನಾನು ನೀವು ಏನು ಕೇಳ್ತಾ ಇದ್ದೀರಾ ಅದು ನಂಗೆ ಪೂರ್ಣಗೊಳಿಸ್ಲಿಕ್ಕೆ ಆಗಲ್ಲ, ದಯವಿಟ್ಟು ನಾನು ಇಲ್ಲಿ PhD ಮಾಡ್ಲಿಕ್ಕೆ ಬಂದಿದ್ದೀನಿ, ದಯವಿಟ್ಟು ನನಗೆ ದಾರಿಗೆ ಅಡ್ಡ ಬರಬೇಡಿ, ನನಗೆ PhD ತೊಂದರೆ ಕೊಡಬೇಡಿ ಅಂತ ಹೇಳಿ. ದೂರದ ರಿಲೇಟಿವ್ ಸರ್, ದೂರದ ರಿಲೇಟಿವ್ ಅಂದರೆ ಒಂದೇ ಊರಿನವರು, ಸೇಮ್ ಕಾಸ್ಟ್, ಲಂಬಾಣಿ ಜನ. ಸೊ ಆ ಹುಡುಗಿ ಜೊತೆಯಲ್ಲಿ ಆ ಹುಡುಗಿಗೆ ಏನಿದೆ, ನೀನು PhD ಕೊಡಿಸ್ತೀನಿ, ನೀನು ಪ್ರೊಫೆಸರ್ ಮಾಡಿಸ್ತೀನಿ ಅಂತೇಳಿ ಆಸೆ ಹುಟ್ಟಿಸಿ ಆ ಹುಡುಗಿನ ಬುಟ್ಟಿಗೆ ಹಾಕ್ಕೊಂಡು ಅವಳನ್ನ 9 ತಿಂಗಳ ಯೂಸ್ ಮಾಡಿಕೊಂಡು ಆ ಹುಡುಗಿನ ಕೈ ಬಿಟ್ಟು ಏನಿದೆ ಇವಾಗ ಆ ಹುಡುಗಿಗೆ ಹೋಗ್ಬಿಟ್ಟಾಗಿದೆ, ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಶೈಕ್ಷಣಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ. ಅಂದರೆ ಆ ಹುಡುಗಿನ ಕರ್ಕೊಂಡ್ಬಂದು ನನಗೆ ನೀನು ಅಡ್ಜಸ್ಟ್ ಮಾಡಿದರೆ ನಿನಗೆ PhD ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಇಂಡೈರೆಕ್ಟ್ ಆಗಲಿ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾನು PhD ಮೇಲೆ ಇಟ್ಕೊಂಡು VC ಅವ್ರಿಗೆ ನಾನು ಈಗಾಗಲೇ ಜನವರಿ 19 ಭೇಟಿಯಾಗಿ ಅವ್ರ ಜೊತೆ ಮಾತಾಡಿ, ಸರ್ ಈ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ನನ್ನ ಎಲ್ಲ ತೊಂದರೆಗಳನ್ನು ಹೇಳ್ಕೊಂಡೆ. ಆಗ ಅವ್ರು ಏನಿದೆ ಕಂಪ್ಲೇಂಟ್ ಕೊಡಿ, ನಾವು ವಿಚಾರಣೆ ಮಾಡ್ತೇವೆ ಅಂತ ಹೇಳಿದರು. ಅದಾದ ನಂತರ 2-3 ಸಲ ರಿಮೈಂಡ್ರು ಹಾಕಿದ್ದೆ VC ಮತ್ತು ರಿಜಿಸ್ಟ್ರಾರ್ ಸರಿಗೆ. ಇನ್ನೂವರೆಗೂ ಏನು ಅದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಬಂದಿಲ್ಲ. ಒಂದೇ ಹುಡುಗಿ ಜೊತೆ ಅದು ಹಿಂದೆ ಏನು ಗೊತ್ತಿಲ್ಲ ಸರ್ ಅಷ್ಟೊಂದು. ನನಗೆ ಬೆಳಕಿಗೆ ಬಂದಿದ್ದು ಒಂದೇ, ಅವ್ರು ಏನು ಇದು ಮಾಡಿದಾರಲ್ಲ ಅದ್ರ ನನ್ನ ಹತ್ರ ಇದೆ. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ನಿಂಬಾಳ ಗ್ರಾಮ. ಅನ್ಬಾರ್ದು, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ VC ಅವರು ಪರ್ಮಿಷನ್ ಇರ್ತಾರೆ, ದಿ ಆರ್ ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ. ವಿತೌಟ್ ರೆಗ್ಯುಲೇಷನ್ ಮೀಡಿಯಾ ಅಲ್ಲ, ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದಿಸ್ ಡಿಪಾರ್ಟ್ಮೆಂಟ್. PhD ಸರ್, ಈಗ ಅದು ಗೈಡ್ಲೈನ್ಸ್ ಇರ್ತದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥದ್ದು. ಅದು ಬಿಟ್ಟು ನಾವು ಏನು ಎಕ್ಸ್ಟ್ರಾ ನಾವಾಗಿ ಏನು ಮಾಡ್ಕೊಳ್ಳೋದು ಬರಲ್ಲ ಸರ್. ಇದು ಯೂನಿವರ್ಸಿಟಿ ಸಂಬಂಧಪಟ್ಟಿದ್ದ ಮ್ಯಾಟ್ರ್. ಒಂದು ಪ್ಯೂರ್ಲಿ ಏನಣ್ಣ, ಇಟ್ ಇಸ್ ಅನ್ ಅಕಾಡೆಮಿಕ್ ಮ್ಯಾಟರ್ ಸರ್. ಹಂಗಿರೋದ್ರಿಂದ ಅದರ ಬಗ್ಗೆ ನಾವು ಮಾತಾಡೋದು ಸರ್. ಈಗ ಸಂಬಂಧಪಟ್ಟ ವಿಚಾರ ಅಲ್ಲ ಸರ್, ಇದು ಇಲ್ಲ 100% ದಿಸ್ ಇಸ್ ಅನ್ ಅಕಾಡೆಮಿಕ್ ಮ್ಯಾಟರ್. ಯಾಕಂದ್ರೆ ಅಲ್ಲಿ PhD ಕೋರ್ಸ್ ಗೈಡ್ಲೈನ್ಸ್ ಇದೆ, ಡಾಕ್ಟರ್ ಕಮಿಟಿ ಇದೆ, ಎಲ್ಲನೂ ಇದೆ. ಆಯ್ತು ಸರ್. ಆಡಿಯೋದಲ್ಲಿ